ಬಂದಿದೆ ಬಂದಿದೆ ಹಿರಿಯರ ವಾಣಿ, ಹಿರಿಯರೇ ಇತರ ರಾಜ ರಾಣಿ. ಹತ್ತೋಣ ನಾವು ಅವರ ನೆನಪಿನ ದೋಣಿ, ಕೇಳುತ್ತಾ ಖುಷಿ ಪಡೋಣ ಹಿರಿಯರ ವಾಣಿ. ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ, ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ. ಇದು ಹಿರಿಯರ ಕತೆ ಹಿರಿಯರ ಜೊತೆ, ನಿಮ್ಮ ಹಿರಿಯರ ವಾಣಿಯಲ್ಲಿ. ಕೇಳ್ತಾನೆ ಇರಿ, ಖುಷಿಯಾಗಿರಿ. ಹಲೋ ಕೇಳುಗರೆ, ನಾನು ನಿಮ್ಮ ಪ್ರೀತಿಯ ಆರ್ಜೆ ಚಂದನ ಮತ್ತು ನಿಮ್ಮೆಲ್ಲರಿಗೂ ಅನುಭವ ಕಾರ್ಯಕ್ರಮಕ್ಕೆ ಸ್ವಾಗತ. ಅನುಭವ ಕಾರ್ಯಕ್ರಮವು ರಾಷ್ಟ್ರೀಯ ಸಾಮಾಜಿಕ ಸಂಸ್ಥೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಮೀಡಿಯಾ ಫಾರ್ ಕಮ್ಯುನಿಟಿ ಫೌಂಡೇಶನ್ನ ಜಂಟಿ ಯೋಜನೆಯಾಗಿದ್ದು ನೈಟಿಂಗೇಲ್ಸ್ ಮೆಡಿಕಲ್ ಟ್ರಸ್ಟ್ನಿಂದ ಜಾರಿಗೊಳಿಸಲಾಗಿದೆ. ಈ ಯೋಜನೆಯನ್ನು ಕಲ್ಪಿಸಿರುವವರು ಡಾಕ್ಟರ್ ಆರ್ ಶ್ರೀಧರ್, ಯೋಜನೆಯ ತನಿಖಾಧಿಕಾರಿ ಅಲೋಕ್ ವರ್ಮಾ, ಸಂಯೋಜಕರು ಪೂಜಾ ಮುರಾದ, ಸಾಯಿ ಸುಧಾ ಮತ್ತು ಕೌಶಲ್ಯ. ಭಾರತ ಸರ್ಕಾರವು ಹಿರಿಯರ ಟೋಲ್ ಫ್ರೀ ಸಂಖ್ಯೆ 14567 ಪ್ರಾರಂಭಿಸಿದೆ. ಹಿರಿಯರು ಅಥವಾ ಹಿರಿಯರ ಪರವಾಗಿ ಯಾರಾದರೂ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಯಾವುದೇ ಪ್ರಶ್ನೆಗಳು, ಹಿರಿಯರ ಬೆಂಬಲಕ್ಕಾಗಿ ಕರೆ ಮಾಡಬಹುದು. ಭಾವಗೀತೆಗಳು ಭಾವನೆಗಳನ್ನ ಕೆರಳಿಸುತ್ತೆ. ಸಂಗೀತ ಇಲ್ಲದಿದ್ರೂ ನಮ್ಮ ಹೃದಯ ತಲುಪುತ್ತೆ. ಅದರಿಂದ ಇವತ್ತು ನಮ್ಮ ಜೊತೆ ಇರುವಂಥ ದೇವೇಂದ್ರ ಪ್ರಸಾದ್ ಸರ್ ಅವರು ಭಾವಗೀತೆಗಳನ್ನ ಹಾಡಿ ನಮ್ಮ ಮನಸ್ಸು ಮುಟ್ಲಿಕ್ಕಿದ್ದಾರೆ. ದೇವೇಂದ್ರ ಪ್ರಸಾದ್ ಸರ್, ಓವರ್ ಟು ಯು. ನನ್ನ ಮೊದಲ ಹಾಡು ಒಂದು ಭಾವಗೀತೆ, ಅದನ್ನು ಈಗ ಪ್ರಾರಂಭ ಮಾಡಿ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ ಅದುವೆ ಬಹುಮಾನ. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ ಅದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೇ, ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಕೇಳುವವರಿಹರೆಂದು, ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ, ಹಾಡುವೆನು ಮೈದುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ನನ್ನ ಎರಡನೇ ಹಾಡು ಒಂದು ಅತ್ಯುತ್ತಮ ಜನಪದ ಗೀತೆ. ಕೋಡುಗಾನ ಕೋಳಿ ನುಂಗಿತ್ತ, ನೋಡುವ ತಂಗಿ ಕೋಡುಗಾನ ಕೋಳಿ ನುಂಗಿತ್ತ. ಕೋಡುಗಾನ ಕೋಳಿ ನುಂಗಿತ್ತ, ನೋಡುವ ತಂಗಿ ಕೋಡುಗಾನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದ ಒಳ ಮದ್ದಳೆ ನುಂಗಿತ್ತ ತಂಗಿ ಕೋಡುಗಾನ ಕೋಳಿ ನುಂಗಿತ್ತ. ಕೋಡುಗಾನ ಕೋಳಿ ನುಂಗಿತ್ತ, ನೋಡವ್ವ ತಂಗಿ ಕೋಡುಗಾನ ಕೋಳಿ ನುಂಗಿತ್ತ. ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟವ ನುಂಗಿ,
ಮೆಲ್ಲಲು ಬಂದ ಮುದುಕಿಯನ್ನೇ ನೆಲ್ಲು ನುಂಗಿತ್ತ ತಂಗಿ ಕೋಡುಗಾನ ಕೋಳಿ ನುಂಗಿತ್ತ. ಎತ್ತು ಜಟ್ಟವ ನುಂಗಿ ಭತ್ತ ಬಾನವ ನುಂಗಿ, ಎತ್ತು ಜಟ್ಟಾಗಿ ನುಂಗಿ ಭತ್ತ ಬಾನವ ನುಂಗಿ, ಮುಕ್ಕುಟ ತಿರುವ ಅಣ್ಣ ನನ್ನ ಮೇಲೆ ನುಂಗಿತ್ತ ತಂಗಿ ಕೋಡುಗಾನ ಕೋಳಿ ನುಂಗಿತ್ತ. ಕೋಡುಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡುಗಾನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ನನ್ನನ್ನು ನುಂಗಿತ್ತ ತಂಗಿ ಕೋಡುಗಾನ ಕೋಳಿ ನುಂಗಿತ್ತ. ಕೋಡುಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡುಗಾನ ಕೋಳಿ ನುಂಗಿತ್ತ. ನನ್ನ ಮೂರನೇ ಗೀತೆ ಒಂದು ಅತ್ಯುತ್ತಮ ಭಾವಗೀತೆ. ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಎಂಥ ದೃಶ್ಯ, ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತದಕ್ಕೆ ವರ್ಷ. ಒಂದೆದೆಯ ಹಾಲ ಕುಡಿದವರ ನಡುವೆ ಎಷ್ಟೊಂದು ಭೇದ ತಾಯಿ, ಒಂದೇ ನೆಲದ ರಸ ಹೀರಲೇನು ಸಿಹಿ ಕಹಿಯೇ ರುಚಿಯ ತಾಯಿ. ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಎಂಥ ದೃಶ್ಯ, ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತದಕ್ಕೆ ವರ್ಷ. ಕತ್ತಲಲ್ಲಿ ಕಂಗೆಟ್ಟು ಎಡವಿ ತಡವರಿಸುತ್ತಿರುವ ಮಂದಿ, ಕಡೆಗಣಿಸುತ್ತಿರುವ ನಡೆದಿರುವ ನಬ್ಬ ಪರಿಸತ್ಯ ಹಿಡಿದು ಬಂದಿ. ಸಂಸ್ಕಾರವಿಲ್ಲ ಹೆಣಕೆಂದು ತೆರೆಗೆ ಕೈ ಹೊತ್ತ ಬಡವನೊಬ್ಬ, ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ. ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ. ನಾಡದೇವಿಯೇ ಮಡಿಲಲ್ಲಿ ಕಂಡೆ ಎಂಥ ಒಂದು ದೃಶ್ಯ, ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತದಕ್ಕೆ ವರ್ಷ. ಅನ್ನವಿರದ ಹಸುಳೆಗಳ ತಬ್ಬಿ ಅಳುತ್ತಿರುವ ತಾಯ ಕಂಡೆ, ದುಃಖಪೂರ ಉಕ್ಕುಕ್ಕಿ ಮರೆಯ ಕೊಚ್ಚಿತ್ತು ಬಾಳ ಕಂಡೆ. ಹೊಟ್ಟೆಗೇಳಿದೆಯ ಬಿಚ್ಚಿ ಹಸಿದವ ಹೊನ್ನ ಚುಚ್ಚಿ ಕೆಣಕಿ, ಯುಕ್ತರಾಗದಲ್ಲಿ ಕುಣಿಸಿ ದಣಿಸಿ ನಲಿದಿಹರು ಹಲರು ಬದುಕಿ. ಯುಕ್ತರಾಗದಲ್ಲಿ ಕುಣಿಸಿ ದಣಿಸಿ ನಲಿದಿಹರು ಹಲರು ಬದುಕಿ. ನಾಡದೇವಿಯೇ ಮಡಿಲಲ್ಲಿ ಕಂಡೆ ಎಂಥ ಒಂದು ದೃಶ್ಯ, ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತದಕ್ಕೆ ವರ್ಷ. ನರನನ್ನೆ ತಾಳವಾಗಿಸುತ್ತ ಬಾಳ ನೀರಲ್ಲಿ ನಲಿವನರಿಗೆ, ನಾವೊಂದು ಎನ್ನುವ ಸತ್ಯಕ್ಕೆ ಅಡ್ಡಗಾಲೆಳೆವ ನಾಡನರಿಗೆ. ಎಚ್ಚರವ ನೀಡಿ ತಿರಲಿ ಕವಿ ಭಾವವೆಂಬ ಬಡಿಗೆ, ತಾಯಿ ಭಾರತೀಯ ಇದುವೆ ನಿನಗೆ ನಾ ಸಲ್ಲಿಸಲಿರುವ ಕೊಡುಗೆ. ನಾಡದೇವಿಯೇ ಮಡಿಲಲ್ಲಿ ಕಂಡೆ ಎಂಥ ಒಂದು ದೃಶ್ಯ, ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತದಕ್ಕೆ ವರ್ಷ. ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ, ಒಂದೇ ನೆಲದ ರಸ ಹೀರಲೇನು ಸಿಹಿ ಕಹಿಯೇ ರುಚಿಯ ತಾಯಿ. ನಾಡದೇವಿಯೇ ಮಡಿಲಲ್ಲಿ ಕಂಡೆ ಎಂಥ ಒಂದು ದೃಶ್ಯ, ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತದಕ್ಕೆ ವರ್ಷ. ಎದೆಯಾಯಿತದಕ್ಕೆ ವರ್ಷ. ಥ್ಯಾಂಕ್ ಯು ಸೋ ಮಚ್ ದೇವೇಂದ್ರ ಪ್ರಸಾದ್ ಸರ್. ನಿಮ್ಮ ಹಾಡುಗಳು ತುಂಬ ಚೆನ್ನಾಗಿತ್ತು, ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ಕೇಳುಗರೆ, ನಿಮಗೆ ಕೂಡ ಈ ಪ್ರೋಗ್ರಾಮ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹೆಚ್ಚಿನ ಕಾರ್ಯಕ್ರಮಕ್ಕಾಗಿ ಹಿರಿಯರ ವಾಣಿನ ಕೇಳಿಸ್ಕೊಳ್ತಾ ಇರಿ. ಭಾರತ ಸರ್ಕಾರವು ಹಿರಿಯರ ಟೋಲ್ ಫ್ರೀ ಸಂಖ್ಯೆ 14567 ಪ್ರಾರಂಭಿಸಿದೆ. ಹಿರಿಯರು ಅಥವಾ ಹಿರಿಯರ ಪರವಾಗಿ ಯಾರಾದರೂ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಯಾವುದೇ ಪ್ರಶ್ನೆಗಳು, ಮಾಹಿತಿ ಮತ್ತು ಹಿರಿಯರ ಬೆಂಬಲಕ್ಕಾಗಿ ಕರೆ ಮಾಡಬಹುದು. ಧನ್ಯವಾದಗಳು.